टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಸೋಫಿಯಾ ಕುರೇಶಿ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ವಿಜಯ್ ಶಾ ವಿರುದ್ಧ ಎಫ್ಐಆರ್ ಕುರಿತಂತ ಅರ್ಜಿಯ ವಿಚಾರಣೆ ಈಗ ನಡೀತಾ ಇದೆ. ಸೋಫಿಯಾ ಕುರೇಶಿ ವಿರುದ್ಧ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಆಕ್ಷೇಪಾರ್ಹವಂತ ಹೇಳಿಕೆಯನ್ನು ಕೊಟ್ಟಿದ್ರು. ವಿಜಯ್ ಶಾ ಎಫ್ಐಆರ್ ರದ್ದು ಕೋರಿ ಅರ್ಜಿ ಹಾಕಿದ್ರು. ವಿಜಯ್ ಶಾ ಶುರುವಾಗತ್ತಾ ಈಗ ರಿಲೀಫ್ ಸಂಕಷ್ಟನ ಇದನ್ನು ನೋಡಬೇಕಾಗತ್ತೆ. ನಿನ್ನೆಷ್ಟೇ ವಿಜಯ್ ಶಾಗೆ ತರಾಟೆ ತೆಗೆದುಕೊಂಡಿದ್ದಂಥ ಸುಪ್ರೀಂ ಕೋರ್ಟ್ ನನ್ನ ವಿರುದ್ಧ ಏನು ಎಫ್ಐಆರ್ ಇದೆ ಅದನ್ನು ರದ್ದುಗೊಳಿಸಿ ಅಂತ ಹೇಳಿದರು. ಆದರೆ ಅರ್ಜಿ ವಿಚಾರಣೆ ಆರಂಭವಾಗಿದೆ. ವಿಚಾರಣೆ ಏನಾಗುತ್ತೆ ನೋಡಬೇಕಾಗತ್ತೆ. ಹೈಕೋರ್ಟ್ ನಿಜಕ್ಕೂ ತರಾಟೆಗೆ ತೆಗೆದುಕೊಂಡಿತ್ತು ಮಧ್ಯಪ್ರದೇಶದ ಸರ್ಕಾರವನ್ನು. ಈ ಥರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂಥ ಹೇಳಿಕೆ ಕೊಡುವಂಥ ಸಚಿವನ ವಿರುದ್ಧ ಅದು ತುಂಬ ಸಿಂಪಲ್ ಆಗಿರುವಂಥ ಕೇಸ್ಗಳನ್ನು, ಸಿಂಪಲ್ ಆಗಿರುವಂಥ ಸೆಕ್ಷನ್ಸ್ಗಳನ್ನು ಆತನ ವಿರುದ್ಧ ಹಾಕಿದಿರಿ. ಅದರ ಬದಲಾಗಿ ಬಲವಾದಂಥ ಒಂದಿಷ್ಟು ಸೆಕ್ಷನ್ಸ್ಗಳನ್ನು ಹಾಕಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹೀಗಾಗಿ ಹೈಕೋರ್ಟ್ ಸಾಕಷ್ಟು ಗಂಭೀರವಾಗಿ ಅಬ್ಸರ್ವೇಷನ್ ಮಾಡಿತ್ತು. ಇನ್ನು ಸುಪ್ರೀಂ ಕೋರ್ಟ್ ಕೂಡ ಸಚಿವರನ್ನು ತರಾಟೆಗೆ ತೆಗೆದುಕೊಂಡಿತ್ತು.